ಶಕ್ತಿ ಯೋಜನೆ ಅಡಿಯಲ್ಲಿ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಲ್ಲ ಕಡೆ ಧಾರ್ಮಿಕ ಕೇಂದ್ರಗಳಲ್ಲಿ ಹಣ ಹೆಚ್ಚಿಗೆ ಆಗ್ತಾ ಇದೆ. ನಮ್ಮ ರಾಮಲಿಂಗಾರೆಡ್ಡಿಯವರು ಭಾಳ ದೂರದ ಆಲೋಚನೆ ಮಾಡಿ ನಮ್ಮ ಹಳ್ಳಿಯಲ್ಲಿರುವಂಥ ದೇವಸ್ಥಾನಗಳಿಗೂ ಸಹಾಯ ಮಾಡಬೇಕು. ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಸಹಾಯ ಮಾಡಬೇಕು. ಆ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು, ಅರ್ಚಕರಿಗೂ ಅನುಕೂಲ ಆಗಬೇಕು. ಈ ಅರ್ಚಕರ ಕೆಲಸ ನಮಗೇನು ಕೆಲವು ವಿಚಾರಗಳನ್ನು ಭಕ್ತಾದಿಗಳಿಗೆ, ದೇವಸ್ಥಾನಕ್ಕೆ, ದೇವರಿಗೂ ಭಕ್ತಂಗೂ ಭಗವಂತನಿಗೂ ಮಧ್ಯಸ್ಥಿಕೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಂಥ ಕೆಲಸ ಅವರು ಮಾಡ್ತಾರೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ, ಇದು ನನ್ನ ನಂಬಿಕೆ. ಸೊ ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶೇಖರ. ಸೊ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬಿಲ್ಲನ್ನು ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ, ಹಳ್ಳಿಲಿರುವಂಥ ದೇವಸ್ಥಾನಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ದೇವಸ್ಥಾನಗಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇದನ್ನು ತಂದಿದ್ದಾರೆ. ಇದನ್ನು ಎರಡು ಪಾರ್ಟಿಯವರು ವಿರೋಧ ಮಾಡಿ ಇದನ್ನು ಬಿಡಿಸಿದ್ದಾರೆ. ಆದರೆ ಅದರ ಭಾವನೆ ಅರ್ಥ ಆಗ್ತದೆ. ಅಂದರೆ ಹಳ್ಳಿ ಇರೋ ದೇವಸ್ಥಾನಕ್ಕೂ ಅವ್ರಿಗೆ ಹಳ್ಳಿ ಇರೋ ದೇವರಲ್ವೇ, ಹಳ್ಳಿಲಿರೋ ದೇವರಲ್ವೇ. ನಾವು ಊರಿಗೆ ಹೋದ ತಕ್ಷಣ ಗ್ರಾಮ ದೇವತೆ ಯಾವುದು ಅಂತ ನೋಡ್ತೀವಿ. ಬಸವಣ್ಣ ಇರ್ಬೋದು, ಮಾರಮ್ಮ ಇರ್ಬೋದು, ಕೆಂಕೇರಮ್ಮ ಇರ್ಬೋದು, ಯಾವುದೇ ಹಳ್ಳಿ ದೇವಸ್ಥಾನ ಎಲ್ಲ ಕೂಡ ನಾವೆಲ್ಲ ನೋಡ್ತೀವಿ. ಅಂಥ ದೇವಸ್ಥಾನಗಳಿಗೆ ಏನೋ ಒಂದು ಸಣ್ಣ ಜೀರ್ಣೋದ್ಧಾರ ಮಾಡೋಂಥ ಕೆಲಸ, ಅರ್ಚಕರಿಗೆ ಒಳ್ಳೇದಾಗುವಂಥ ಕೆಲಸ ಮಾಡಿದ್ರೆ, ಇವರು ಈ ರೀತಿ BJPಯವರು ಮಾತು ಒಂದು ಕೃತಿ ಒಂದು, ಅವರೇ ಈ ಧರ್ಮ ದೇವಸ್ಥಾನಗಳಿಗೆ ದೊಡ್ಡ ವಿರೋಧಿಗಳು ಅನ್ನೋದನ್ನು ಇವತ್ತು ಸಾಬೀತು ಮಾಡ್ಕೊಂಡಿದ್ದಾರೆ. ಸೊ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.